ಸ್ನೇಹಿತರೆ, SURG ಮ್ಯಾಥಮೆಟಿಕ್ಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಉಮಾ ಶಾವದೆ, ಮ್ಯಾಥ್ಸ್ ಟೀಚರ್. ಹಲೋ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾನು GPSTR ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ ಯೂಸ್ ಮಾಡಿರ್ತಕ್ಕಂಥ ಇಂಪಾರ್ಟೆಂಟ್ ಫಾರ್ಮುಲಾ ಬಗ್ಗೆ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ AP ಅರ್ಥಮೆಟಿಕ್ ಪ್ರೋಗ್ರೆಷನ್ ಬಗ್ಗೆ ಇದೆ. ಸೊ ಜನರಲ್ ಫಾರ್ಮ್ ಆಫ್ AP, ಜನರಲ್ ಫಾರ್ಮ್ ಆಫ್ AP is A plus D, A plus 2D, etc. So last term AN plus N minus 1 into D. So nth term ಅದನ್ನು ನಾವು nth term ಅಂದರೆ AN ಅಂತ ಯೂಸ್ ಮಾಡ್ತೀವಿ. ಸೊ A plus N minus 1 into D. Here A is first term and D is common difference. ಇದು AP. ಇದೇ ಥರ ಈಗ ನೆಕ್ಸ್ಟ್ ನಾನು ಯೂಸ್ ಮಾಡೋದು GP, geometric progression. General form of GP, geometric progression is A, AR, AR square, like that. ಈಗ ಲಾಸ್ಟ್ AN ಟರ್ಮು A power A into R to the power N minus 1, where A is first term and here R is common ratio. ಇಲ್ಲಿ ಇದನ್ನು ನಾವು ಕಂಡುಹಿಡಿಯೋದು ರೇಷಿಯೋ ಈಸ್ ಈಕ್ವಲ್ ಟು ಸೆಕೆಂಡ್ ಟರ್ಮ್ ಡಿವೈಡೆಡ್ ಬೈ ಫಸ್ಟ್ ಟರ್ಮ್. ಇಲ್ಲಿನೂ ಅದೇ ಥರ ಮಾಡ್ತೀವಿ, ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್. ಇದು ಕಾಮನ್ ಡಿಫ್ರೆನ್ಸು, ಇಲ್ಲಿ ಕಾಮನ್ ರೇಷಿಯೋ. ಇದು ಫಸ್ಟ್ ಫಾರ್ಮುಲಾ. ನೆಕ್ಸ್ಟ್ ವಿಲ್ ಗೋ ಟು ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್. ಅದ್ರ ಮೇಲೆ ಕೇಳಿದ್ದಾರೆ. ನೆಕ್ಸ್ಟ್ ಥರ್ಡ್ ಕ್ವಶನ್, permutation and combination. And permutation formula NPR is equal to n factorial divided by n minus r factorial. ಅದರ ಜೊತೆಗೆ ಕಾಂಬಿನೇಷನ್ ಫಾರ್ಮುಲಾ NCR is equal to n factorial divided by r factorial into n minus r factorial. ಇದನ್ನು ಯೂಸ್ ಮಾಡಿದ್ದೀವಿ. ನೆಕ್ಸ್ಟು ಇದನ್ನು ಡೈರೆಕ್ಟಾಗಿ ಎಷ್ಟು ಟರ್ಮ್ ಇರ್ತಾವೋ NP4, ಇದನ್ನು ಈ ರೀತಿ ಕ್ಯಾಲ್ಕುಲೇಷನ್ ಮಾಡೋ ಬದಲೇನು ಡೈರೆಕ್ಟಾಗಿ ಬರೆಯೋದು. ಸೊ 4 ಇರೋದ್ರಿಂದ 4 ಟರ್ಮ್ಸನ್ನು ಮಾತ್ರ ತಗೊಳ್ತೀವಿ. n ಇಂಟು n ಮೈನಸ್ 1, n ಮೈನಸ್ 2 ಆ್ಯಂಡ್ n ಮೈನಸ್ 3. ಸೊ ಇಲ್ಲಿ 1 2 3 4. ಸೊ ಈ ಥರನೂ ಬರುತ್ತೆ. ಈ ಫಾರ್ಮುಲಾನು ಯೂಸ್ ಮಾಡಿದ್ದೀವಿ. ನೆಕ್ಸ್ಟು ಫೋರ್ತ್ ಒನ್, ಸೆಟ್ ಮೇಲೆ ಬಂದಿದೆ ಡಿ ಮಾರ್ಗನ್ಸ್ ಲಾಸ್ ಯೂಸ್ ಮಾಡಿದ್ದೀವಿ. ಅಂದರೆ ಫಸ್ಟ್ ಫಾರ್ಮುಲಾ A ಯೂನಿಯನ್ B ಹೋಲ್ ಡ್ಯಾಶ್ ಈಸ್ ಈಕ್ವಲ್ ಟು A ಡ್ಯಾಶ್ ಇಂಟರ್ಸೆಕ್ಷನ್ B ಡ್ಯಾಶ್, ಆ್ಯಂಡ್ ಸೆಕೆಂಡ್ ಲಾ A ಇಂಟರ್ಸೆಕ್ಷನ್ B ಹೋಲ್ ಡ್ಯಾಶ್ ಈಸ್ ಈಕ್ವಲ್ ಟು A ಡ್ಯಾಶ್ ಯೂನಿಯನ್ B ಡ್ಯಾಶ್. ಇದನ್ನು ನಾವು ಯೂಸ್ ಮಾಡಿದ್ದೀವಿ. ನೆಕ್ಸ್ಟ್ ಬಂದು ಆವ್ರೇಜ್ ಆಫ್ ದ ನಂಬರ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ ಫಾರ್ಮುಲಾ ನಂಬರ್ 5, ಆವ್ರೇಜ್ ನಥಿಂಗ್ ಬಟ್ ಮೀನ್ ಆಫ್ ದ ನಂಬರ್ಸ್. ಸೊ ಮೀನ್ ಅಂದರೆ ಸರಾಸರಿ ಅಂತ ಹೇಳ್ತೀವಿ. ಈಸ್ ಈಕ್ವಲ್ ಟು sum of quantities divided by number of quantities. Next, sixth formula, profit loss ಮೇಲೆ ಬಂದಿದೆ. When SP is greater than CP, profit occurs. ಅಂದರೆ ಲಾಭ ಆಗುತ್ತೆ. Profit is equal to SP minus CP.
ಆವಾಗ ಪ್ರಾಫಿಟ್ ಪರ್ಸೆಂಟ್ ನಾವು ಪ್ರಾಫಿಟ್ ಡಿವೈಡೆಡ್ ಬೈ CP ಇಂಟು 100 ಪ್ರಾಫಿಟ್ ಪರ್ಸೆಂಟೇಜ್ ಈ ಫಾರ್ಮುಲಾ ಯೂಸ್ ಮಾಡಿ ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ ಕಂಡೀಷನ್, ವೆನ್ CP is greater than SP, then loss occurs. Loss is equal to CP minus SP. Then loss percentage is equal to loss divided by CP into 100. Yes. Next formula use ಮಾಡಿದ್ದು ಸ್ಟ್ಯಾಟಿಸ್ಟಿಕ್ಸ್ ಮೇಲಿದೆ. ಮೀಡಿಯನ್ ಫೈಂಡ್ ಔಟ್ ಮಾಡ್ತಕ್ಕಂಥದ್ದು ಮೀಡಿಯನ್ ಫಾರ್ಮುಲಾ ಯೂಸ್ ಮಾಡಿದ್ದಾರೆ. ಮೀಡಿಯನ್ ಈಸ್ ಈಕ್ವಲ್ ಟು LRL plus N/2 minus F ಅಂದರೆ ಇಲ್ಲಿ CF ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ತಗೊಳ್ರಿ, F ಡಿವೈಡೆಡ್ ಬೈ FM ಇಂಟು I ಮೀನ್ಸ್ ಕ್ಲಾಸ್ ಇಂಟರ್ವಲ್. ಇದು ಮೀಡಿಯನ್ ಫಾರ್ಮುಲಾ. ನೆಕ್ಸ್ಟ್ ಬಂದು ಇದೆಲ್ಲ ಅರ್ಥಮೆಟಿಕ್ ಮೇಲೆ ಆಯಿತು. ನೆಕ್ಸ್ಟ್ ಫಾರ್ಮುಲಾ ಬರೋದು ಆಲ್ಜಿಬ್ರಾಕ್ಕೆ ಸಂಬಂಧಪಟ್ಟದ್ದು. ನೆಕ್ಸ್ಟ್ 8th ಒನ್, ಅಲ್ಲಿ ಐಡೆಂಟಿಟೀಸ್ ಇದ್ದಾವೆ. A ಪ್ಲಸ್ B ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ಪ್ಲಸ್ 2AB. ಅದೇ ಥರ ನೆಕ್ಸ್ಟು A ಮೈನಸ್ B ಹೋಲ್ ಸ್ಕ್ವೇರ್, A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ನೋಡ್ಕೊಳ್ರಿ, ಎರಡು ಸೇಮ್ ಇದ್ದಾವೆ. ನೆಕ್ಸ್ಟ್ 2AB. ನೆಕ್ಸ್ಟ್ 10th ಒನ್, A ಪ್ಲಸ್ B ಇಂಟು A ಮೈನಸ್ B ಈಸ್ ಈಕ್ವಲ್ ಟು A ಸ್ಕ್ವೇರ್ ಮೈನಸ್ B ಸ್ಕ್ವೇರ್. ನೆಕ್ಸ್ಟ್ ಬಂದು A ಪ್ಲಸ್ B ಪ್ಲಸ್ C ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ಪ್ಲಸ್ C ಸ್ಕ್ವೇರ್ ಪ್ಲಸ್ 2AB ಪ್ಲಸ್ 2BC ಪ್ಲಸ್ 2CA. ನೆಕ್ಸ್ಟ್ ಫಾರ್ಮುಲಾ ನಂಬರ್ 12th ಒನ್. ಇನ್ನು ಆಲ್ಜಿಬ್ರಾ ಮೇಲೆ ಇದ್ದಾವೆ. ಇನ್ನು ಕ್ಯೂಬ್ A ಪ್ಲಸ್ B ಹೋಲ್ ಕ್ಯೂಬ್ ಅದೆಲ್ಲ ಬರುತ್ತೆ, ಅದನ್ನು ಹೇಳ್ತೀನಿ ಇವಾಗ. ನೆಕ್ಸ್ಟ್ A ಪ್ಲಸ್ B ಹೋಲ್ ಕ್ಯೂಬ್, A ಪ್ಲಸ್ B ಹೋಲ್ ಕ್ಯೂಬ್ ಈಕ್ವಲ್ ಟು A ಕ್ಯೂಬ್ ಪ್ಲಸ್ B ಕ್ಯೂಬ್ ಪ್ಲಸ್ 3AB ಇಂಟು A ಪ್ಲಸ್ B. ಇದು ಐಡೆಂಟಿಟಿ. ನೆಕ್ಸ್ಟು ಈಗ A ಮೈನಸ್ B ಹೋಲ್ ಕ್ಯೂಬ್, A ಕ್ಯೂಬ್ ಮೈನಸ್ B ಕ್ಯೂಬ್ ಮೈನಸ್ 3AB ಇಂಟು A ಮೈನಸ್ B. ನೆಕ್ಸ್ಟ್ 14th ಒನ್, X ಪ್ಲಸ್ A ಇಂಟು X ಪ್ಲಸ್ B ಈಸ್ ಈಕ್ವಲ್ ಟು X ಸ್ಕ್ವೇರ್ ಪ್ಲಸ್ A ಪ್ಲಸ್ B ಇಂಟು X ಪ್ಲಸ್ AB. ಇದು ಇಂಪಾರ್ಟೆಂಟ್, ಇದು ನೋಡ್ಕೊಳ್ರಿ ಈ ಫಾರ್ಮುಲಾ. ನೆಕ್ಸ್ಟ್ ಒಂದು ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್. ಡಿಸ್ಟೆನ್ಸ್ ಫಾರ್ಮುಲಾ D ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್, ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿದ್ದಾರೆ. ಸೊ 2 ಪಾಯಿಂಟ್ಸ್ x1 ಮೈನಸ್ x2 ಹೋಲ್ ಸ್ಕ್ವೇರ್ ಪ್ಲಸ್ y1 ಮೈನಸ್ y2 ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಒಂದು ಸೆಕ್ಷನ್ ಫಾರ್ಮುಲಾ ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್ ನಾವೀಗ ಸೆಕ್ಷನ್ ಫಾರ್ಮುಲಾ ಯೂಸ್ ಮಾಡಿದ್ದಾರೆ. ಈಗ ಡಿಸ್ಟೆನ್ಸ್ ಫಾರ್ಮುಲಾ ಮುಗೀತು. ನೆಕ್ಸ್ಟ್ ಫಾರ್ಮುಲಾ ನಂಬರ್ 16 ನಾನು ಸೆಕ್ಷನ್ ಫಾರ್ಮುಲಾ ಹೇಳ್ತಾ ಇದ್ದೀನಿ. 16 A and here it is a B point. P is divided AB in M is to N ratio. So here x1 y1 and here x2 y2. Here x comma y. So P x comma y is equal to M into x2 plus N into x1
divided by m plus n, comma m into y2 plus n into y1 divided by m plus n. ಈ ಫಾರ್ಮುಲಾ ಅದರಲ್ಲಿ ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್ ಇನ್ನು ಜಮೆಟ್ರಿ ಸೆಕ್ಷನ್ಗೆ ಬಂದು ಜಮೆಟ್ರಿ ಒಳಗೆ ಫಸ್ಟ್ ಫಾರ್ಮುಲಾ ಅವರು ಯೂಸ್ ಮಾಡಿದ್ದು ಏರಿಯಾ ಆಫ್ ಸಿಮಿಲರ್ ಟ್ರಯಾಂಗಲ್ಸ್. ಅಲ್ಲಿ ಸ್ಟೇಟ್ಮೆಂಟ್ ಇದೆ, ಏರಿಯಾ ಆಫ್ ಸಿಮಿಲರ್ ಟ್ರಯಾಂಗಲ್ಸ್. ಅದರದ್ದು ಫಿಗರ್ ಈಗ ನಾನು ಬಿಡಿಸಿ ತೋರಿಸ್ತೀನಿ. ಇನ್ನು 2 ಟ್ರಯಾಂಗಲ್ಸ್, this line is parallel to this one, and here P, Q, R and MN is parallel to QR. ಈಗ ನಮಗಿರೋದು ಅಕಾರ್ಡಿಂಗ್ ಟು ದಿಸ್ ಥಿಯರಮ್, ಏರಿಯಾ ಆಫ್ ಟ್ರಯಾಂಗಲ್ PQR whole divided by area of triangle PMN is equal to, ಅಂದರೆ ಅಕಾರ್ಡಿಂಗ್ ಟು ದಿಸ್ ಥಿಯರಮ್ ನೋಡಿ, areas of similar triangles are proportional to the squares of the corresponding sides. ಕರೆಸ್ಪಾಂಡಿಂಗ್ ಸೈಡ್ ಅಂದರೆ ಪಿ ಕ್ಯೂಗೆ ಕರೆಸ್ಪಾಂಡಿಂಗ್ ಪಿ ಎಮ್ ಆಗಿರುತ್ತೆ, ನೆಕ್ಸ್ಟು ಪಿ ಆರ್ಗೆ ಪಿ ಎನ್ ಆಗುತ್ತೆ, ಸೊ ಕ್ಯೂ ಆರ್ಗೆ ಎಮ್ ಎನ್ ಆಗಿರುತ್ತೆ. ಇಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ನಾವು ಮೊದಲು ಯಾವ ತೊಗೊಂಡಿವೋ ಆ ಸೈಡನ್ನು ತಗೊಳ್ಳೋಣ. ಪಿ ಕ್ಯೂ ಆರ್ ತೊಗೊಂಡಿರೋದ್ರಿಂದ ಈ ಸೈಡ್ ಅಂದರೆ ಪಿ ಕ್ಯೂ ಸ್ಕ್ವೇರ್ ಕರೆಸ್ಪಾಂಡಿಂಗ್ ಟು ಪಿ ಎಮ್ ಸ್ಕ್ವೇರ್. ಇದು ಫಾರ್ಮುಲಾ ಅಲ್ಲಿ ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದು ಸರ್ಫೇಸ್ ಏರಿಯಾ ಆಫ್ ದ ಬಕೆಟ್ ಶೇಪ್. ನೆಕ್ಸ್ಟ್ ಫಾರ್ಮುಲಾ ಸರ್ಫೇಸ್ ಏರಿಯಾ. ಕ್ವಶನ್ ನಂಬರ್ 18 ಇಲ್ಲಿ ಫಿಗರ್ ಹಾಕ್ತೀನಿ. ಇಲ್ಲಿ 2 ಸರ್ಕಲ್, ಸ್ಮಾಲರ್ ಸರ್ಕಲ್, ಇದರದು ರೇಡಿಯಸ್ ಸ್ಮಾಲರ್ ಇರಲಿ, ಇದರದು ರೇಡಿಯಸ್ ಕ್ಯಾಪಿಟಲ್ ಆರ್ ತಗೊಳ್ಳೋಣ. ಇದು ಸ್ಲ್ಯಾಂಟ್ ಹೈಟ್ ಎಲ್ ಆ್ಯಂಡ್ ಇಟ್ ಈಸ್ ಅ height of means h. Yes, so surface area of this bucket, surface area of bucket is equal to pi r square plus l to r plus r, where L is a slant height. It can be calculated by using the formula L is equal to square root of h square plus r minus r whole square. Next ಬಂದು ಸರ್ಕಲ್ ಮೇಲಿದೆ ಫಾರ್ಮುಲಾ, ಡಿಸ್ಟೆನ್ಸ್ ಕವರ್ಡ್ ಬೈ ದ ವೀಲ್ and number of revolutions, other related to the next formula. So next formula number 19. So distance covered by the wheel, distance is equal to circumference. Circumference means distance covered in circumference ಅಂದರೆ ಅರ್ಥ ಡಿಸ್ಟೆನ್ಸ್ ಕವರ್ಡ್ ಇನ್ 1 ರೆವಲ್ಯೂಷನ್ ಅಂತ. ನೆಕ್ಸ್ಟ್ ನಂಬರ್ ಆಫ್ ರೆವಲ್ಯೂಷನ್ಸ್ ಇಲ್ಲಿ ಯೂಸ್ ಮಾಡಬೇಕಾದ್ರೆ ಡಯಾಮೀಟರ್ ಕೊಟ್ಟಿರ್ತಾರೆ. ಸೊ ಸರ್ಕಂಫರೆನ್ಸ್ ಫೈಂಡ್ ಔಟ್ ಮಾಡೋಕ್ಕೆ 2 ಫಾರ್ಮುಲಾ ಇದ್ದಾವೆ. ಡಯಾಮೀಟರ್ ಕೊಟ್ಟಾಗ ಸಿ ಈಸ್ ಈಕ್ವಲ್ ಟು ಪೈ ಡಿ, ರೇಡಿಯಸ್ ಕೊಟ್ಟಾಗ ಸಿ ಈಸ್ ಈಕ್ವಲ್ ಟು 2 ಪೈ ಆರ್. ಈ ರೀತಿ ನೀವು ಸರ್ಕಂಫರೆನ್ಸ್ ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟು ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಲಿಕ್ಕೆ ಸ್ಪೀಡ್ ಕೊಟ್ಟಾಗ ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಇವಾಗ ಇದರಿಂದನೂ ನೀವು ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡ್ಬೋದು, ಸ್ಪೀಡ್ ಇಂಟು ಟೈಮ್. ನೆಕ್ಸ್ಟ್
ಕ್ವಶನ್ ಬಂದು ನೆಕ್ಸ್ಟ್ ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ ಆಗೋಯ್ತು. ನೆಕ್ಸ್ಟ್ ಪೆರಿಮೀಟರ್ ಆಫ್ ದ ಸ್ಕ್ವೇರ್. ನೆಕ್ಸ್ಟ್ ಕ್ವಶನಲ್ಲಿ ಪೆರಿಮೀಟರ್ ಆಫ್ ದ ಸ್ಕ್ವೇರ್ ಕೇಳಿದ್ದಾರೆ. ಸ್ಕ್ವೇರ್ ಈಸ್ ಈಕ್ವಲ್ ಟು 4 ಇಂಟು ಸೈಡ್. ನೆಕ್ಸ್ಟ್ ಅದೇ ಥರ ಏರಿಯಾ ಆಫ್ ಸ್ಕ್ವೇರ್ನೂ ಇದೆ ಇದರಲ್ಲಿ. ಏರಿಯಾ ಆಫ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಸೈಡ್ ಇಂಟು ಸೈಡ್. ನೆಕ್ಸ್ಟ್ ಬಂದು ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಮೇಲಿದೆ. ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಅಲ್ಲಿ ಆ್ಯಂಗಲ್ಸ್ ಮೇಲೆ ಇದ್ದಾವೆ. ಅಲ್ಲಿ 2 ಪ್ರಾಪರ್ಟಿ ನಾವು ಯೂಸ್ ಮಾಡ್ತೀವಿ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್. ಸೊ ಇಲ್ಲಿ ಫಾರ್ಮುಲಾ ನಂಬರ್ 21 ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಸಮ್ ಆಫ್ 4 angles in a cyclic quadrilateral is 360 degree. And another property, opposite angles of a cyclic quadrilateral are supplementary. ಅಂದರೆ ಅರ್ಥ ಅಪೋಸಿಟ್ ಆ್ಯಂಗಲ್ಸ್ ಸಮ್ಮು ಈ ರೀತಿ ನಿಮಗೆ ಒಂದು ಸರ್ಕಲಲ್ಲಿ ಒಂದು ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಇರುತ್ತೆ. ಸೊ ಎ ಬಿ ಸಿ ಆ್ಯಂಡ್ ಡಿ ಇವು 4 ಆ್ಯಂಗಲ್ ಕೂಡಿಸಿದಾಗ ನಮಗೆ 360 ಇರುತ್ತೆ. ನೆಕ್ಸ್ಟ್ ಅಪೋಸಿಟ್ ಆ್ಯಂಗಲ್ಸ್ ಆರ್ ಸಪ್ಲಿಮೆಂಟ್ರಿ ಅಂತ ಹೇಳ್ತಾ ಇದ್ದೀವಿ. ಸೊ ಎ ಪ್ಲಸ್ ಆ್ಯಂಗಲ್ ಎ ಆ್ಯಂಗಲ್ ಸಿ ಈಕ್ವಲ್ ಟು 180 ಡಿಗ್ರಿ ಆ್ಯಂಡ್ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಡಿ ಆಲ್ಸೋ ಈಕ್ವಲ್ ಟು 180 ಡಿಗ್ರಿ. ಈ ಪ್ರಾಪರ್ಟಿನೂ ಪ್ರಾಬ್ಲಮಲ್ಲಿ ಯೂಸ್ ಮಾಡ್ತಿದ್ದೀವಿ. ನೆಕ್ಸ್ಟ್ ಬಂದು ಸ್ಪಿಯರ್, ಏರಿಯಾ ಆಫ್ ದ ಸ್ಪಿಯರ್ ಮೇಲೆ ಕ್ವಶನ್ ಇದೆ. ಅಲ್ಲಿ ಏರಿಯಾ ಆಫ್ ದ ಸ್ಪಿಯರ್ ಫಾರ್ಮುಲಾ ಯೂಸ್ ಮಾಡಿದ್ದೀವಿ. ಸೊ ಏರಿಯಾ ಆಫ್ ದ ಸ್ಪಿಯರ್ ಈಸ್ ಈಕ್ವಲ್ ಟು 4πr². ಆಮೇಲೆ ಇದ್ರ ಜೊತೆಗೆ ಡಿಕ್ರೀಸ್ ಪರ್ಸೆಂಟೇಜ್ನು ಕೇಳಿದ್ದಾರೆ ಅವರು. ಡಿಕ್ರೀಸ್ ಪರ್ಸೆಂಟೇಜ್ ಅಂದರೆ ಡಿಕ್ರೀಸ್ ಡಿವೈಡೆಡ್ ಬೈ ಒರಿಜಿನಲ್ ವ್ಯಾಲ್ಯೂ ಇಂಟು 100 ಮಾಡಿದರೆ ನಮಗೆ ಡಿಕ್ರೀಸ್ ಪರ್ಸೆಂಟೇಜ್ ಸಿಗತ್ತೆ. ಇವೆಲ್ಲ ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಯೂಸ್ ಮಾಡಿರ್ತಕ್ಕಂಥ ಫಾರ್ಮುಲನ್ನು ನಾನು ನಿಮಗೆ ಹೇಳಿದ್ದೇನೆ. ಇಷ್ಟುವರೆಗೂ ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು.